ಚಪ್ಪಾಳೆಯ. ಸಾರ್, ನೀವು ಬರ್ನಿಲ್ಲ ಅನ್ನೋ ಭಯಕ್ಕೆ ಕಮಲಿ ಸ್ಯಾನೆ ಗಾಬರಿ ಆಗ್ಬಿಟ್ಟಿದ್ಲು. ಗಾಬರಿಲಿ ಕೈಯೆಲ್ಲ ನಡ್ಕ ಬಂದು ಕಣ್ಣೆಲ್ಲ ಕೆಂಪಾಗೋಗಿದ್ವು. ಅಯ್ಯೋ ಇಲ್ಲ ಸರ್, ಅವಳು ಸುಮ್ಗೆ ಕಾಳಲ್ಲಿತ್ತವಳೆ. ಅಯ್ಯೋ ಇಲ್ಲ ಸರ್, ದಿಟ್ವಾಲೂನು. ಈಗ ನೋಡಿ, ನಿಮ್ಮನ್ನ ನೋಡಿದ್ಮ್ಯಾಕೆ ಕಣ್ಣು ಹಸಿ ನಾರ್ಮಲ್ ಆಗೈತೆ. ಕಮಲಿ ಅವರೇ, ನಿಜವಾಗ್ಲೂ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರ? ನಾನೇ ನನ್ನ ಬಂದಿರ್ಲಿಲ್ಲ ಅಂದಿದ್ರೆ ನೀವು ಟೆನ್ಷನ್ ಮಾಡ್ಕೊತಿರ್ಲಿಲ್ವಾ ಸರ್? ಹಂಗೆಯ ಇದುವೆ. ನಿಮ್ಗೇನು ಆಗಿಲ್ಲ ಅಲ್ವಾ ರಿಷಿ ಸರ್? ನನಗೇನು ಆಗಿಲ್ಲ ಕಮಲಿ ಅವರೇ. ದಿಟ್ಟವಾಗ್ಲೂ ಕೆಸರಿನ ಕಮಲಿ, ಕಡೆಗೂ ನನ್ ಋಷಿನ ನಿನ್ನವನಾಗ್ ಮಾಡ್ಕೊಳಕ್ಕೆ ಹೊರಟಿದ್ಯಲ್ಲ. ಹ, ನಾನ್ ಏನ್ ಮಾಡಿದ್ರು ನನ್ ಕೈಯಲ್ಲಿ ಇದನ್ನ ತಪ್ಸೋಕೆ ಆಗ್ಲಿಲ್ಲ. ಇದಕ್ ಬೇರೆನೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಕಮಲಿ ಅವರೇ, ನಾನು ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿನೇ ನನಗೆ ಶ್ರೀರಕ್ಷೆ. ಯಾವುದೇ ಕೆಟ್ಟ ಶಕ್ತಿ ಕೂಡ ನನ್ನ ಮುಟ್ಟೋದಕ್ಕಾಗಲ್ಲ. ಬನ್ನಿ, ಈಗ ಹೋಗಿ ಎಂಗೇಜ್ ಆಗೋಣ. ದ್ಯಾವ್ರೆ, ನನ್ನ ಮಗಳು ನಿಶ್ಚಿತಾರ್ಥಕ್ಕೆ ಏನೂ ತೊಂದರೆ ಆಗದೆ ಇರಂಗೆ ಮಾಡು. ನನ್ನ ಕಂದ ಯಾವಾಗ್ಲೂ ಖುಷಿಯಾಗಿರೋ ಹಂಗೆ ಕಾಪಾಡು. ರಿಸಿಯಪ್ಪ ನನ್ನ ಕಮ್ಮಿನ ಸಂದಾಗಿ ನೋಡ್ಕೊತಾರೆ ಅನ್ನೋ ಭರವಸೆ ನನ್ಗೈತೆ. ಆದ್ರೆ ಕಮ್ಲಿನಯ್ಯ ಈ ಮನೆ ಮೊಮ್ಮಗಳು ಅನ್ನೋ ಇಸ್ಯ ತಿಳಿದ್ಮ್ಯಾಕೆ
ಆ ಕಾಮಿನಿ ನನ್ ಕಂದನ ಭಯ ಪಡ್ಬೇಡ ಗೌರಿ, ಕಮ್ಲಿಗೇನೂ ಆಗಕ್ಕಿಲ್ಲ. ಸರೋಜಕ್ಕ, ಸರ್ಸಾ ಸರೋಜಕ್ಕ, ನೀನಿಗೆ ಯಾರು ಅಂತಾನೆ ಗೊತ್ತಾಗ್ದಂಗೆ ನಿಂತ್ಕೊಂಡಿರೋದು ನನ್ನಿಂದ ನೋಡಕ್ ಆಗ್ತಿಲ್ಲ ಕಣಕ್ಕ. ಏನೂ ಇಲ್ಲ ಸರ್ಸಾ, ನಾನು ಆರಾಮಾಗಿ ನಿಂತೀವ್ನಿ, ನೀವು ಹೋಗಿ ಕುಂತ್ಕೋ. ಯಾಕಕ್ಕ ಸುಳ್ಳು ಹೇಳ್ತೀಯ? ಈಟ್ ವರ್ಷ ನಿನ್ನ ನೋಡ್ಕೊಂಡು ಬಂದೀವ್ನಿ. ಕಮ್ಲಿ ನಿಂಗೆ ಹೆಂಗ್ ಜೊತೆಯಾಗವ್ರು, ನಾನು ಹಂಗೆಯ ನಿನ್ ಜೊತೆ ಆಗಿವ್ನಿ. ನನ್ ತಾವನೇ ಸುಳ್ಳು ಹೇಳ್ತೀಯ? ನಿನ್ನ ನೋಡಿದ್ರೇನೆ ಗೊತ್ತಾಯ್ತತೆ ಕಮ್ಲಿಗೋಸ್ಕರ ನೀನ್ ಏಟೊಂದು ಬೇಡ್ಕಂತೀಯ ಅಂತ. ಈಟ್ ದೊಡ್ಡ ಸಂಭ್ರಮಕ್ಕೆ ಕಾರಣ ಆಗಿರೋ ನೀನೇ ಬದಿಗೆ ನಿಂತ್ಕೊಂಡಿರೋದು ನನ್ನ ಮನ್ಸಿಗೆ ಯಾಕೋ ಸರಿ ಕಾಣ್ತಿಲ್ಲ ಕಣಕ್ಕ. ದ್ಯಾವ್ರು ತೇರು ಎಳಿಬೇಕಾರೆ ಜನ ಕಾಲ್ ತುಳಿತಾರೆ ಅಂತವ ಬಿಟ್ಬಿಡಕ್ಕಾಯ್ತದ? ಹಲ್ ಕಚ್ಕೊಂಡು ಮುಂದಕ್ಕೆ ಹೋಯ್ತಾ ಇರ್ಬೇಕು ಆಟಯ. ಆದ್ರೆ ಇಲ್ಲಿ ಆ ದ್ಯಾವ್ರೆ ನೀನೇ ಅಲ್ಲೇನಕ್ಕ? ನಿನ್ನೆ ತುಳಿತಿರೋದನ್ನ ನಾನು ಹೆಂಗ್ ನೋಡ್ಕೊಂಡಿರ್ಲಿ ಹೇಳು? ಒಂದ್ ಕೆಲಸ ಮಾಡು, ಈಗಲೇ ಅನ್ನಪೂರ್ಣಮ್ಮವ್ರನ್ನ ಕರೆದು ದಿಟ ಏನು ಅಂತ ಹೇಳ್ಬಿಡು. ಬೇಡ ಸರ್ಸ, ಮೊದಲು ನಿಶ್ಚಿತಾರ್ಥ ಮುಗಿದ್ಬಿಡ್ಲಿ, ಆಮ್ಯಾಕ್ ನೋಡಮ್ಮ. ನಾನು ಈಗಲೇ ಕರಿತೀನಿ. ಸರ್ಸ ನಿಂತ್ಕೋ, ನಿನ್ನ ಮಾತು ಕೇಳ್ತೀಯ ತಾನೆಯ? ಹಂಗಾರೆ ನಿಶ್ಚಿತಾರ್ಥ ಮುಗಿಯೋ ಗಂಟ ನೀನೇನು ಮಾತಾಡಬೇಡ. ಎಲ್ಲ ಮುಗಿದ್ಮೇಲೆ ರಿಷಿ ಅಣ್ಣಂಗೂ ಕಮ್ಲಿಗೂ ದೃಷ್ಟಿ ತೆಗಿಬೇಕು ನಿಂಗೆ. ಊರಚ್ನ ಸುಮ್ಕೆ ಬಿಟ್ಬಿಡಕ್ಕಾಯ್ತದ? ನಮ್ಮ ರಿಸಿ ಸಾರು ಕಮ್ಲಿ ಎಂತ ಜೋಡಿ, ಇವರಿಬ್ಬರಿಗೂ ದೃಷ್ಟಿ ಕಂಪಲ್ಸರಿ. ಕಂಪಲ್ಸರಿನಾ? ಅದು ಕಂಪಲ್ಸರಿ. ಯಾ ಕಂಪಲ್ಸರಿ. ಪರವಾಗಿಲ್ಲ ನಿಂಗೆ, ನೀನು ಇಂಗ್ಲೀಷ್ ಕಲ್ತ್ಬಿಟ್ಟೆ. ಹಾಸ್ನಿ ಅಕ್ಕ, ಮಂಟಪದಾಗಿರೋ ಕ್ರಿಮಿ ಕೀಟಗಳು ಕೂಡ ನಮ್ ಕಮಲಿ ರಿಸಿ ಸರ್ನ ನೋಡಿ ಖುಷಿ ಪಡ್ತವೆ. ಆದ್ರೆ ಇವಳು ಅವಳಲ್ಲ, ಇವಳು
ಎಲ್ಲರನ್ನು ಸುಟ್ಟಾಕೊಂಗಿದ್ದಾಳೆ. ಬೇಬಿ ಎಲ್ಲೋಗಿದ್ದೆ ನೀನು? ಅಲ್ಲ, ಎಲ್ಲಿಗಾದ್ರೂ ಹೋಗುವಾಗ ನನಗೊಂದು ಮಾತು ಹೇಳಬೇಕು ಗೊತ್ತಾಗಲ್ವಾ ನಿಮಗೆ? ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ? ಏನಾಯ್ತು ಬೇಬಿ? ನೋಡ್ತಾ ಇರಿ, ಒಂದಿನ ಇವಳೇ ಇವ್ರ ಅಮ್ಮಮ್ಮ ಮತ್ತೆ ಮಾಮನ ಸುಟ್ಟಾಕ್ಬಿಡ್ತಾಳೆ. ಅವಳು ಹಿಂಗಾಗೋದಕ್ಕೆ ಅವರಿಬ್ಬರ ಕಾರಣ. ಅಮ್ಮ ನೋಡಿದ್ರೆ ಸ್ಟೇಜ್ ಮೇಲೆ ಕುತ್ಕೊಂಡು ಶಾಸ್ತ್ರ ಮಾಡ್ತಿದ್ದಾರೆ. ನೀವಿಬ್ರು ಇಲ್ಲಿಗೆ ಬಂದು ಏನ್ ಮಾಡಿದ್ರಿ? ಸ್ವೀಟ್ ತಿಂದು ಜ್ಯೂಸ್ ಕುಟ್ಕೊಂಡು ಆರಾಮಾಗಿದ್ದೀರಾ? ನಿಮ್ಮನ್ನ ನೋಡಿದ್ರೆ ಮೇಕಪ್ ಹಾಕೊಂಡು ಹೋಗೋ ಬರೋ ಆಂಟಿಗಳ ಜೊತೆ ಗಾಸಿಪ್ ಮಾಡಕ್ ಬಂದಿರೋ ಹಾಗೆ ಕಾಣ್ತೀರಾ. ರಾಹು ಕಾಲ ತನಕ ಹೇಗಾದ್ರೂ ಮಾಡಿ ಋಷಿನ ಕಟ್ ಹಾಕೋಣ ಅಂತ ಅನ್ಕೊಂಡಿದ್ದೆ. ಹಾಗೆ ಮಾಡಿದ್ರೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ಕಾಗಲ್ವಲ್ಲ ಅಂತ ನಾನು ಯೋಚನೆ ಮಾಡಿದೆ. ಅವನಿಲ್ಲಿಗೆ ಬರೋದನ್ನ ತಡೆಯೋ ಪ್ಲಾನ್ ಮಾಡಕ್ ಹೋಗಿದ್ದೆ. ಆಮೇಲೆ ಏನಾಯ್ತು ಬೇಬಿ? ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಇನ್ನೇನಾಗುತ್ತೆ? ಫ್ಲಾಪ್ ಆಯ್ತು ಅಷ್ಟೇ. ನಾನು ಮಾಡಿದ ಪ್ಲಾನ್ ಯಾವತ್ತಾದ್ರೂ ವರ್ಕ್ ಆಗಿದೆಯಾ? ನೋ. ಅವತ್ತೇ ಹೇಳಿರ್ಲಿಲ್ವಾ ನಾನು ಫ್ಲಾಪ್ ಸ್ಟಾರ್ ಅಂತ? ನಮ್ಮ ಟೈಮ್ ಸರಿ ಇಲ್ಲದೆ ಮಾಡಿದ್ದ ಪ್ಲಾನ್ ಎಲ್ಲ ಕೈ ಕೊಡ್ತು ನಿಜ. ಆದರೆ ಇವತ್ತು ಮಾಡಿರೋ ಪ್ಲಾನು ಕೈ ಕೊಡೋದಕ್ಕೆ ಚಾನ್ಸೇ ಇಲ್ಲ. ನೋಡ್ತಾ ಇರು. ಅಲ್ಲ, ಇವ್ರ ಕಣ್ ಏನು ಮಾತಾಡ್ತಿರ್ಬೋದು? ಅಯ್ಯ, ಬೇಕಾದ್ರೆ ಬರ್ಕೊಡ್ತೀನಿ. ಇನ್ನೇನು ಮಾತಾಡ್ತಾ ಇರ್ತಾರೆ? ಹೆಂಗಾನ ಈ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಖಂಡಿತ. ಅಮ್ಮಮ್ಮ ಪ್ಲೀಸ್, ಇನ್ನೂ ನನ್ನ ತಲೆ ಕೆಡಿಸ್ಬೇಡಿ. ಐ ಆಮ್ ಸೋ ಡನ್. ಇನ್ನಿದನ್ನ ನನ್ನಿಂದ ಕೇಳೋಕ್ಕಾಗಲ್ಲ. ತಲೆ ಮೇಲೆ ಮಣ್ಣು ಹೊತ್ಕೋಬೇಕು ಅಷ್ಟೇ. ಬೇಬಿ ನಿಂತ್ಕೋ. ಇನ್ನು 10 ನಿಮಿಷ ವೇಟ್ ಮಾಡು. ಆಮೇಲೆ ನೋಡು ಆಟನ. ಅಲ್ಲ, ಇವ್ರು ಏನೇ ಪ್ಲಾನ್ ಮಾಡಿದ್ರು ಯಾರಿಂದನೂ ಈ ನಿಶ್ಚಿತಾರ್ಥ ನಿಲ್ಸಕ್ ಸಾಧ್ಯನೇ ಇಲ್ಲ. ಹಾಸ್ನಿ ಅಕ್ಕ, ಒಂದೇ ಒಂದ್ಕಿತ ಅವ್ರು ಮೂವರು ಮಾಡೋಂಗೆ ನಾವು ಮಾಡುಮ. ರೆಡಿ? 1 2 3. देवो बृहस्पतिः
ತಾಂಬೂಲ ಬದಲಾಯಿಸ್ಕೊಳ್ಳೋಣ ಈಗ. ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತಿ ಮದಭ್ಯೋ ಸಾನೇತಿ ಏಕತಾ ಬ್ರಹ್ಮಣಮುಪಹರತಿ ಏಕಥೈವೋ ಯಜಮಾನಃ ಯಸ್ತೇಷೋ ದದಾತಿ. ತೊಳಿ ಆರವನ್ನು ಬದಲಾಯಿಸ್ಕೊಳ್ಳಿ. ಓಂ ವನಮಾಲೆ ಗದೇಶಾಂಗೆ ಶಂಕೆ ಚಕ್ರೆ ಚ ನಂದಕೆ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋ ಅಭಿರಕ್ಷತೋ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಲಗ್ನಪತ್ರಿಕಾ ದೇವತಾಭ್ಯೋ ನಮೋ ನಮಃ. ಯಾವುದೋ ಕಾರಣಕ್ಕೆ ಶುರು ಮಾಡಿದ ನಾಟಕ ಇವತ್ತು ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದೆ ಕಮಲಿ. ಆದ್ರೆ ನನ್ನ ಮನಸ್ಸು ಹೇಳ್ತಿದೆ ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಅಂತ. ನೀನು ಆರಾಮಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ ಕಮಲಿ. ಇಬ್ರು 100 ವರ್ಷ ಖುಷಿ ಖುಷಿಯಾಗಿ ಬಾಳಿ. ದೇವ್ರೆ, ಕಮಲಿ ಮತ್ತೆ ರಿಷಿ ಇವತ್ತು ನಿಶ್ಚಿತಾರ್ಥ ಮಾಡ್ಕೋತಾ ಇದ್ದಾರೆ. ಇವತ್ತಾದ್ರೂ ಕಮಲಿ ನಮ್ಮನೆ ನಿಜವಾದ ಮೊಮ್ಮಗಳು ಅನ್ನೋದು ಎಲ್ರಿಗೂ ತಿಳಿಯಾಗಬೇಡಪ್ಪ. ಸರ್, ಹೇಳಿ ಕಮಲಿ ಅವರೇ. ನೀವಿವತ್ತು ತಡವಾಗಿ ಬರಕ್ಕೆ ಅನಿಕಾ ತಾನೇ ಕಾರಣ.